ಒಂಟಿಯಾಗಿ ಕೂತ ಅದೆಷ್ಟೋ ಮನಸ್ಸುಗಳು ಈ ರೀತಿ ಯೋಚನೆ ಮಾಡ್ತವೆ. ನನ್ನನ್ನು ಹುಟ್ಟಿಸಿದಂಥ ತಂದೆ ತಾಯಿಗೂ, ಇಲ್ಲ ಈ ಭೂಮಿ ಮೇಲೆ ಸೃಷ್ಟಿಸಿದಂಥ ಆ ಭಗವಂತನು ತಪ್ಪು ಮಾಡಿಬಿಟ್ಟ ಅಂತ. ಯಾಕಂದರೆ ಕಷ್ಟದಲ್ಲಿದ್ದಾಗ ಯಾರೂ ನನಗೆ ಸಹಾಯ ಮಾಡಲಿಲ್ಲ, ನೊಂದಾಗ ಯಾರೂ ಸಾಂತ್ವನ ಹೇಳಲಿಲ್ಲ, ದುಃಖದಲ್ಲಿದ್ದಾಗ ಕೈ ಹಿಡಿದು ನಿನ್ನ ಜೊತೆ ನಾನಿರ್ತೀನಂತ ಒಬ್ಬರು ಮಾತಾಡಿಲ್ಲ. ಗೊತ್ತಿಲ್ಲ ನಾನು ಯಾಕೆ ಹುಡ್ದೆ, ನನ್ನಿಂದ ಈ ಸಮಾಜಕ್ಕೆ ಏನು ಉಪಯೋಗ ಇದೆ, ನಾನು ಯಾಕೆ ಬದುಕಬೇಕು? ಇಂಥ ನೂರಾರು ಯೋಚನೆಗಳು, ನೂರಾರು ಕಥೆಗಳು. ಕಂಡವರ ಮನೆ ಕತೆ ಕೇಳಲಿಕ್ಕೂ ಕೂಡ ಆ ಕ್ಷಣದಲ್ಲಿ ಮನಸ್ಸಿರಲ್ಲ. ನನ್ನ ಟೈಮ್ ಕೆಟ್ಟೋಗೋಯ್ತು, ಈ ಟೈಮ್ ಪಕ್ಕಾ 420 ಅಂತ ಹೇಳ್ತಿದ್ರೆ ಆ ಸಮಯ ನಮ್ಮನ್ನು ನೋಡಿ ಹೋಗಿತಾ ಇತ್ತಂತೆ. ಯಾಕ್ರಯ್ಯ ನೀವು ಸರಿಗಿಲ್ಲ ಅಂದಮೇಲೆ ಸುಮ್ಮನೆ ನನ್ನನ್ನು ಯಾಕೆ ನೀವು ದೂರ್ತಾ ಇದ್ದೀರಂತ. ಮೊದಲು ಈ ಲೈಫಲ್ಲಿ ಏನಾದರೂ ಸಾಧನೆ ಮಾಡು. ಸುಮ್ಮನೆ ಕೂತ್ರೆ ಇಲ್ಲಿ ಯಾರೂ ಕರೆದು ನಿನ್ಗೆ ಊಟ ಹಾಕಲ್ಲ. ನೀ ಸೋತಾಗ ಟೈಮ್ ಸರಿ ಇಲ್ಲ ಅಂತ್ಯ, ಅದೇ ನೀ ಗೆದ್ದಾಗ ಟೈಮ್ ನನ್ನ ಕೈ ಹಿಡಿತು ಅಂತ್ಯ. ಅಂದರೆ ನೀನು ಖುಷಿಗಿದ್ದಾಗ ನಾನು ಬೇಕು, ದುಃಖದಲ್ಲಿದ್ದಾಗ ನಾನು ಕೆಟ್ಟವನಂತ. ಇನ್ನೂ ತುಂಬ ಜನ ಹೇಳ್ತಾರೆ ಜೀವನದಲ್ಲಿ ನಂಗೆ ತುಂಬ ಕಷ್ಟ ಇದೆ, ನಾನು ತುಂಬ ನೋವು ಅನುಭವಿಸಿದ್ದೇನೆ. ಅಂಥವ್ರಿಗೆ ಒಂದೇ ಒಂದು ಮಾತು, ತಾಯಿಯ ಹೆರಿಗೆ ನೋವಿಗಿಂತ ಹೆಚ್ಚೇನು ನಿಮ್ಮ ನೋವು. ಜೀವನದಲ್ಲಿ ನಾನು ಹೇಳೋ ಮಾತಿಷ್ಟೆ, ಲೈಫಲ್ಲಿ ಏನಾಗುತ್ತೋ ಆಗಲಿ ಬಿಡಿ, ಒಂದೊಂದು ಸತ್ಯ, ಒಂದೋ ಸೋಲ್ತೀವಿ, ಇಲ್ಲಾಂದ್ರೆ ಗೆಲ್ತೀವಿ. ಇವತ್ತು ಸೋತವ್ ನಾಳೆ ಗೆಲ್ಬೋದು, ಇವತ್ತಿನ ದುಃಖ ನಾಳೆ ಮರೆಯಾಗ್ಬೋದು. ಆ್ಯಂಡ್ ಕೊನೆಯದಾಗಿ ಒಂದೇ ಒಂದು ಮಾತು, ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಸ್ವೀಕರಿಸೋಣ, ಎದುರಿಸೋಣ ಅಂತ ಹೇಳ್ತಾ. ಕಷ್ಟ ಮನುಷ್ಯನಿಗೆ ಬರದೆ ಇನ್ನೇನು ಮರಗಿಡಕ್ಕೆ ಬರುತ್ತಾ? ಇರೋ ಜೀವನದಲ್ಲಿ ಖುಷಿ ಖುಷಿಯಾಗಿರೋಣ, ಸಾಧ್ಯವಾದಷ್ಟು ಒಂದಿಷ್ಟು ಜನರನ್ನು ನಗಿಸೋಣ, ನಗಿಸುತ್ತಾ ಜೀವನ ಕಳೆಯೋಣ. ಹಾಗೇ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಎಷ್ಟೋ ಜನ ಈ ರೀತಿ ಯೋಚನೆ ಮಾಡ್ತಾರೆ ಅಂತ. ಅಂಥವ್ರಿಗೆ ಈಗ ಹೇಳ್ತಿದ್ದೀನಿ ಕೇಳಿ. ಇಷ್ಟೆಲ್ಲ ಕೇಳಿದ ಮೇಲೂ ನನ್ನ ಜೀವನ ಕೆಟ್ಟೋಯ್ತು, ನನಗೆ ಯಾರೂ ಇಲ್ಲ ಅಂತ ಕೂತ್ಕೊಂಡ್ರೆ ಬಹುಶಃ ಆ ಭಗವಂತ ಕೂಡ ನಿಮಗೆ ಸಹಾಯ ಮಾಡಲ್ಲ. ಲೈಫಲ್ಲಿ ಸೋಲು ಬೀಳು ಮಾಮೂಲಿ ಅಂತ ಹೇಳ್ತಾ ಇವತ್ತಿಂದ ಅಲ್ಲಲ್ಲ, ಈ ಕ್ಷಣದಿಂದ ನಿಮಗಾಗಿ ಜೀವಿಸಿ, ನಿಮ್ಮವರಿಗಾಗಿ. ಒಳ್ಳೆಯದಾಗಲಿ. ಆಗೋದಿಲ್ಲ ಒಳ್ಳೇದಕ್ಕೆ. ಜೀವನದಲ್ಲಿ ಯಾವತ್ತೂ ಕೂಡ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಖಂಡಿತ ನೀವು ಸಾಧಿಸ್ತೀರಾ, ನನಗೊತ್ತು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.